ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅಂತಂದ್ರೆ ಕೆಲವೊಂದಿಷ್ಟು ವೀಕ್ಷಕರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದ್ದೀನಿ. ಗಿಲ್ಲಿ ಸಂಕಷ್ಟದಲ್ಲಿ ತಲುಪಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗಿಲ್ಲಿ ಮೇಲೆ ದೂರು ಕೂಡ ದಾಖಲೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಏನ್ ವಿಚಾರ ಅಂತ ಎಳೆ ಆಗಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗಡೆ. ಬಿಗ್ ಬಾಸ್ ಸೀಸನ್ ಪ್ರೇಕ್ಷಕರನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನೆಗೆಸ್ತಾ ಇದ್ದಂಥದ್ದು. ಇದು ಕೂಡ ಬಿಗ್ ಬಾಸ್ ಅಭಿಮಾನಿಗಳ ಸೃಷ್ಟಿಯಾಗುವುದಕ್ಕೆ ಕಾರಣವಾಗುತ್ತೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದ್ರೆ ಗಿಲ್ಲಿ ಅಂತ ಹೇಳಿದ್ರೆ ನನ್ನ ಮಾತು ತಪ್ಪಾಗಲ್ಲ. ಈ ಒಂದು ಸೀಸನ್ನ ಎಲ್ಲರ ಮೆಚ್ಚುಗೆಯ ಕಂಟೆಸ್ಟೆಂಟ್ ಆಗಿರುತ್ತಾರೆ ಗಿಲ್ಲಿ. ಸೊ ಗಿಲ್ಲಿಗೆ ಈಗ ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಸೀಸನ್ 12 ಬೇರೆಲ್ಲ ಸೀಸನ್ಗಿಂತ ಪ್ರೇಕ್ಷಕರನ್ನ ಹೆಚ್ಚು ರಂಜಿಸ್ತಾ ಇದೆ, ಜೊತೆಗೆ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅದು ಗಿಲ್ಲಿ ನಟ ಅಂತ ಅಂದ್ರೆ ತಪ್ಪಾಗಲ್ಲ. ಈ ಸೀಸನ್ನ ಎಲ್ಲರ ನೆಚ್ಚಿನ ಕಂಟೆಸ್ಟೆಂಟ್ ಅಂತಂದ್ರೆ ಅದು ಗಿಲ್ಲಿ ನಟ. ಆದ್ರೀಗ ಗಿಲ್ಲಿ ನಟನ ವಿರುದ್ಧ ದೂರು ದಾಖಲೆ ಆಗಿದೆಯಂತೆ. ಇದು ಯಾವ ವಿಚಾರಕ್ಕೆ ಅಂತಂದ್ರೆ, ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಅವರ ಬಟ್ಟೆಯನ್ನ ಗಿಲ್ಲಿ ತೆಗೆದುಕೊಂಡು ಹೋಗಿ ವಾಶ್ರೂಮ್ನಲ್ಲಿ ಇಟ್ಟಿದ್ರು. ಸೊ ಈ ಬಗ್ಗೆ ಗಿಲ್ಲಿಗೆ ಸುದೀಪ್ ಅವರು ಕೂಡ ವಾರಾಂತ್ಯದಲ್ಲಿ ಕ್ಲಾಸನ್ನ ತೆಗೆದುಕೊಂಡಿದ್ರು. ಹಾಗೆ ರಿಷಾಗೂ ಕೂಡ ಸುದೀಪ್ ಅವರು ವಾರಾಂತ್ಯದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ರು. ಯಾವುದೇ ವ್ಯಕ್ತಿಗೂ ಕೂಡ ಕೈ ಎತ್ತಬಾರದು ಅನ್ನುವಂತಹ ವಿಚಾರವನ್ನು ಮಾತನಾಡಿದ್ರು. ಆದರೆ ಆ ಬಗ್ಗೆ ಮಹಿಳಾ ಆಯೋಗಕ್ಕೆ ದೂರು ಹೋಗಿದೆಯಂತೆ. ಈ ಬಗ್ಗೆ ಪರಿಶೀಲನೆ ಕೂಡ ಮಾಡಲಾಗಿದೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಈ ವಿಡಿಯೋವನ್ನು ಸಂಪೂರ್ಣ ವೀಕ್ಷಣೆ ಮಾಡಲಾಗಿದೆ. ಅದರಲ್ಲಿ ಯಾವುದೇ ಸಾಕ್ಷ್ಯ ಸಿಗದ ಕಾರಣ ಲೀಗಲ್ ಸೆಲ್ಗೆ ಈ ದೂರನ್ನು ವರ್ಗಾಯಿಸಲಾಗಿದೆಯಂತೆ. ಈಗ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಆ ಬಟ್ಟೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಕೂಡ ಈ ಒಂದು ಮನೆಯಲ್ಲಿ ಆಗಿದೆ. ಆದರೆ ಹೊರಗೆ ಇದನ್ನ ದೊಡ್ಡದು ಮಾಡಿಕೊಂಡು ಯಾರು ಕೂಡ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ರಂತೆ. ಯಾರು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಇನ್ನಷ್ಟು ತಿಳಿಬೇಕಾಗಿದೆ. ಆದರೆ ಗಿಲ್ಲಿ ಹಾಗೂ ರಿಷಾ ನಡುವೆ ವಾಗ್ವಾದ ನಡೀತಾ ಇತ್ತು. ಕಿಚ್ಚ ಸುದೀಪ್ ಅವರು ಮಾತನಾಡಿ ಬಗೆಹರಿಸಿಕೊಂಡಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯಾರು ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ನೀಡ್ತಿದ್ದಾರೆ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಒಂದೇ ಹೆಸರು, ಅದು ಗಿಲ್ಲಿ ಅಂತ. ರಿಷಾ ಕೂಡ ಬಟ್ಟೆ ವಾಶ್ರೂಮ್ನಲ್ಲಿ ಇಟ್ಟಂತಹ ಬಳಿಕ ಗಿಲ್ಲಿ ಮೇಲೆ ಕೈ ಮಾಡಿದ್ರು. ಆಮೇಲೆ ತಮಾಷೆ ಅಂದಿದ್ರು. ಬಳಿಕ ವೀಕೆಂಡ್ನಲ್ಲಿ ಕಿಚ್ಚನ ಮುಂದೆ ಸಾರಿ ಕೂಡ ಕೇಳಿದ್ರು. ಇದಾದ ಬಳಿಕ ಕಿಚ್ಚ ಸುದೀಪ್ ಅವರು ಮನೆಯವರನ್ನ ಕೇಳಿ ಎಲ್ಲರೂ ಕೂಡ ವಾರ್ನಿಂಗ್ ಕೊಟ್ಟು ಉಳಿಸಿಕೊಳ್ಳಿ ಅಂತ ಹೇಳಿದ ಬಳಿಕ ರಿಷಾ ಅವರನ್ನ ಮನೆಯಿಂದ ಎಲಿಮಿನೇಟ್ ಮಾಡದೆ ಒಂದು ಅವಕಾಶವನ್ನು ಕೊಟ್ಟಿದ್ರು. ಎಲ್ಲವೂ ಕೂಡ ಅಲ್ಲಿಗೆ ಮುಗಿದಿತ್ತು. ಆದರೆ ಹೊರಗಡೆ ಇದನ್ನೇ ಇಟ್ಟುಕೊಂಡು ಯಾರೋ ದೂರನ್ನ ಕೊಟ್ಟಿದ್ದಾರೆ. ಇದು ಕೂಡ ವಿಡಿಯೋದಲ್ಲಿ ಅಂಥದ್ದೊಂದು ಸಿಕ್ಕಿಲ್ಲ. ಇತ್ತೀಚಿನ ಎಪಿಸೋಡ್ನಲ್ಲಿ ಮನೆಯಲ್ಲಿ ಯಾರು ನಿಯಮವನ್ನು ಉಲ್ಲಂಘನೆ ಮಾಡ್ತಾರೆ ಈ ಪ್ರಶ್ನೆ 2 ಹೆಸರು ಬಂದಿದೆ. ಅದು ಬೇರೆ ಯಾರು ಅಲ್ಲ, ಒಂದು ಜಾನ್ವಿ ಮತ್ತು ಇನ್ನೊಂದು ಅಶ್ವಿನಿ ಗೌಡ ಅವರೇ ಆಗಿದ್ರು. ಇಬ್ಬರ ಹಣಿಯ ಮೇಲೂ ಕೂಡ ನಾಮಿನೇಟ್ ಎನ್ನುವಂತಹ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ. ಆದರೆ ಜೊತೆಗೆ ಒಂದು ಶಿಕ್ಷೆ ಕೂಡ ಕೊಡಲಾಗಿದೆ. ಮನೆಯ ಮಂದಿಯ ಎದುರು ಬಸ್ಕಿ ಹೊಡೆಯುವಂತಹ ಶಿಕ್ಷೆಯನ್ನ ಕೊಡಲಾಗಿತ್ತು. ಜಾನ್ವಿ ಹಾಗೂ ಅಶ್ವಿನಿ ಗೌಡ ಕೊರಳಿಗೆ ಐ ಆಮ್ ಸಾರಿ ಎನ್ನುವಂತಹ ಬೋರ್ಡ್ ಹಾಕಿದ್ದಾರೆ. ಮನೆಯ ಸದಸ್ಯರ ಎದುರು ನಿಂತುಕೊಂಡು ಬಸ್ಕಿ ಹೊಡಿಬೇಕು ಅಂತ. ಇನ್ನು ಮುಂದೆ ನಾನು ಮನೆಯ ನಿಯಮಗಳನ್ನು ಮುರಿಯೋದಿಲ್ಲ ಅಂತ ಹೇಳಿ ನಾಮಿನೇಟ್ ಆದವರಿಗೆ ಬಿಗ್ ಬಾಸ್ ಈ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಆದರೆ ಅಶ್ವಿನಿ ಗೌಡ ಇಲ್ಲಿ ಒಂದು ಖ್ಯಾತಿಯನ್ನ ತೆಗೆದಂತೆ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಇವತ್ತಿನ ರಾತ್ರಿ ನೋಡ್ಬೇಕಾಗಿದೆ. ಇದಾಗಿದೆ ಹೊತ್ತಿನ ವಿಶೇಷ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.